ವಿಶೇಷವಾಗಿ ಸೇಡಂ ತಾಲೂಕಿನಲ್ಲಿ ಧರ್ಮ ಅಧ್ಯಾತ್ಮದ ನೆಲೆವೀಡಿನ ಕ್ಷೇತ್ರ ಯಾವುದಾದ್ರಿದ್ರೆ ನಮ್ಮ ಶಂಭುಲಿಂಗೇಶ್ವರ ದೇವಾಲಯ. ಬಹಳ ಪುರಾತನ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಶಂಭುಲಿಂಗೇಶ್ವರ ದೇವಾಲಯ ಕಲ್ಯಾಣ ಚಾಲುಕ್ಯರ ಕಾಲದಿಂದ ಈ ದೇವಾಲಯಕ್ಕೆ ಬಹಳ ದೇಣಿಗೆಯನ್ನು ಕೊಡ್ತಾ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಬಂದಿದೆ. ಅದ್ಭುತವಾದಂತಹ ಈ ದೇವಾಲಯದ ಪರಿಸರದಲ್ಲಿ ಪರಮ ಪೂಜ್ಯರ ಈರುವರ ಪೂಜ್ಯರ ಆಶೀರ್ವಾದ ಪಡೆದು ನಾವು ಪುನೀತರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ಪೂಜ್ಯರಿಗೆ ನಮ್ಮ ಮಾತಿಗೆ, ಭಕ್ತರ ಮಾತಿಗೆ ನಮ್ಮ ಜಯ ಕರ್ನಾಟಕ ಸಂಘದ ಮಲ್ಲಿಕಾರ್ಜುನ ಅವಂಟಿ ಬಹಳ ಪರಮ ಭಕ್ತ ಆತ ಈ ದೇವಾಲಯ. ಇವತ್ತು ಎಲ್ಲಿಯಾದರೂ ಗುರುವಂದನ ಕಾರ್ಯಕ್ರಮ ನಡೀತದಂದ್ರೆ ಇದು ವಿಶೇಷ ಸರಳ ಕಾರ್ಯಕ್ರಮ. ಅಪ್ಪರ ಆಶೀರ್ವಾದ ನಾವು ಪಡೆದಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ನಮಗೆಲ್ಲರ ಮೇಲೆ ಆಶೀರ್ವಾದ ಇರಲಿ ಅನ್ನುವಂಥ ಆಶೀರ್ವಾದ ನಮಗೆ, ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಬಂದಂಥ ಭಕ್ತರ ಮೇಲೆ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣಾರ್ಥಿ.